ನಿಮ್ಗೆ ಮಕ್ಳು ಮಾಡ್ಕೋಬೇಕು ಅಂತ ಹೇಳಿದ್ರು ನಿಮ್ನ ಸ್ಪರ್ಮ್ಸ್ ನ ಬೇಕಾದ್ರೆ ಸ್ಟೋರ್ ಮಾಡಿ ಇಡ್ತೀವಿ. ಸೊ ನನಗೆ ಒಂದು ಗಂಡಿನ ಒಂದು ಅಂಗಾಂಗ ಇರೋದು ನನ್ಗೆ ಇಷ್ಟ ಆಗಲ್ಲ. ಸೊ ನಾನು ಒಂದು ಹೆಣ್ಣು ತರ ಇರ್ಬೇಕು ನಾನು ಅಂತ ಹೇಳಿದ್ರೆ ನಾನು ಬಂದ್ಬಿಟ್ಟು 2 ಸರ್ಜರೀಸ್ ಮಾಡಿದೀನಿ. 2 ಸರ್ಜರೀಸ್ ಅಂದ್ರೆ ನಾನು ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ ಮಾಡಿದೀನಿ. ಅದು ಸಿಲಿಕಾನ್ ಅಂತ ಹೇಳ್ತೀವಿ. ಸೊ ಬಾಟಮ್ ಸರ್ಜರಿ ಅಂತ ಹೇಳ್ತೀವಿ. ಅವರು ಅಂಗಾಂಗ ಏನಂತಾರೆ ಅದನ್ನ ಮಾತ್ರ ತೆಗೆಸ್ಬಿಡ್ತಾರೆ. ಸೊ ನಂದು ಬಂದ್ಬಿಟ್ಟು ಒಂದು ವಿಮೆನ್ ತರ ನಾನು ಫೀಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು SRS ಮಾಡಿಸ್ಕೊಂಡಿದೀನಿ. ಎಷ್ಟೋ ಹುಡುಗರು ಲವ್ ಮಾಡಿ ಎಷ್ಟೋ ನನ್ನ ಸಮುದಾಯದವರು ನನ್ನ ಕಣ್ಮುಂದೆ ಎಷ್ಟೋ ಜನ ತೀರೋಗಿದ್ದಾರೆ ಸರ್. ತುಂಬಾ ದುಃಖ ಆಗುತ್ತೆ. ತುಂಬಾ ಒಳ್ಳೆ ಫ್ಯೂಚರ್ ಇರೋ ನಮ್ಮ ಸಮುದಾಯದವರು ತುಂಬಾ ಜನ ಸತ್ತೋಗಿದ್ದಾರೆ. ಅದೆಲ್ಲ ದುಃಖ ಅನ್ಸುತ್ತೆ. ವಾರೆ 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 ಗಣ್ಣ ವಯ್ಯಾರಿ ನಾನು ಸುರ 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 ಮೊರ ಸಿಂಗಾರಿ ನಾನು. ಅಂದ್ರೆ ಇವಾಗ ಟ್ರಾನ್ಸ್ಜೆಂಡರ್ ಅಂದ್ರೇನೆ ನೋಡೋ ರೀತಿನೇ ಬೇರೆ. ಬಟ್ ಎಲ್ಲರೂ ಕಾಮನ್ ತರ ನೋಡಿದ್ರೆ ಇದು ಕಾಮನ್ ಆಗ್ಬಿಡುತ್ತೆ ಅಂತ. ಹೌದು, ಇದು ಟ್ರಾನ್ಸ್ಜೆಂಡರ್ ಅಂದ್ರೆ ಇವಾಗಿಂದ ಇಲ್ಲ ಸರ್, ಪುರಾತನದ ಕಾಲದಿಂದಾನೇ ಇದೆ. ಸೊ ನಮ್ಮ ರಾಮನ್ ಕಾಲದಿಂದನೂ ಇದೆ. ಸೊ ಎಲ್ಲ ಮಹಾಭಾರತ ಇದರಲ್ಲಿ ರಾಮಾಯಣದಲ್ಲಿ ಎಲ್ಲಾದ್ರಲ್ಲೂ ನಮ್ಮ ಇದು ಇದೆ. ಸೊ ಅವ್ರನ್ನ ದೇಸಿ ಇವ್ರಂತ ಹೇಳ್ತಾರೆ. ಸೊ ಅವಾಗಿಂದನೂ ಇದ್ದಾರೆ. ಸೊ ನೀವು ನೋಡ್ಬೋದು ಪ್ರತಿಯೊಂದು ಇದ್ರಲ್ಲೂ ಅವ್ರ ಬಗ್ಗೆ ಬರ್ದಿರ್ತಾರೆ. ಟ್ರಾನ್ಸ್ಜೆಂಡರ್ ಕ್ಯಾಟಗರೀಸ್ ನ ಬರ್ದಿದ್ದಾರೆ. ಸೊ ರಾಮನ್ ಕಾಲದಿಂದನೂ ಇದಾರೆ. ಇವಾಗಿನ ಹೊಸದಾಗಿ ಏನು ಬಂದಿಲ್ಲ. ಬದಾಯ್ ದುವಾಯ್ ಅನ್ನೋದು ಅವಾಗಿಂದನೂ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಕೆಲವೊಬ್ರು ಮಂಗಳಮುಖಿಯರು ಎಲ್ಲ 5 ಬೆರಳು ಒಂದೇ ಅಲ್ಲ. ಸೊ ಒಬ್ರು ಬಂದು ರ್ಯಾಶ್ ಆಗಿರ್ತಾರೆ. ನಮ್ ಕೋಪ ಅಂತ ಕೇಳ್ತಾರೆ ಸರ್, ಯಾಕೆ ನೀವು ತುಂಬಾ ರ್ಯಾಶ್ ಆಗಿದ್ದೀರಾ ಅಂತ. ರ್ಯಾಶ್ ಆಗಿಲ್ಲ ಅಂದ್ರೆ ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೊಬಿಡ್ತಾರೆ ಒಂದು ಮಂಗಳಮುಖಿ ಅವ್ರನ್ನ ತುಂಬಾ ಎಷ್ಟೋ ಹುಡುಗರು ಲವ್ ಮಾಡಿ ಎಷ್ಟೋ ನನ್ನ ಸಮುದಾಯದವರು ನನ್ನ ಕಣ್ಮುಂದೆ ಎಷ್ಟೋ ಜನ ತೀರೋಗಿದ್ದಾರೆ ಸರ್. ತುಂಬಾ ದುಃಖ ಆಗುತ್ತೆ. ತುಂಬಾ ಒಳ್ಳೆ ಫ್ಯೂಚರ್ ಇರೋ ನಮ್ಮ ಸಮುದಾಯದವರು ತುಂಬಾ ಜನ ಸತ್ತೋಗಿದ್ದಾರೆ. ಅದೆಲ್ಲ ದುಃಖ ಅನ್ಸುತ್ತೆ. ಅಂದ್ರೆ ಈಗ ಅದೇ ಟ್ರಾನ್ಸ್ಜೆಂಡರ್ ಆಗೋ ರೀತಿ ಅದ್ರ ಹೇಗಿರುತ್ತೆ? ಪ್ರೊಸೀಜರ್ ಕೇಳ್ತಿದ್ದೀರಾ? ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಏನೆಲ್ಲ ಆಗುತ್ತೆ? ಸೊ ನಾನು ಪ್ರೊಸೀಜರ್ ವೈಸ್ ಹೇಳ್ಬೇಕು ಅಂತ ಹೇಳಿದ್ರೆ ಬೇಸಿಕ್ ಆಗಿ ಫಸ್ಟ್ ಒಂದು ನಿಮ್ಮಲ್ಲಿ ಏನಾದ್ರು ಭಾವನೆ ಬಂತ ಫಸ್ಟ್ ನಿಮ್ ತಂದೆ ತಾಯಿ ಹತ್ರ ತಿಳಿಸಿ. ಯಾವ್ದೇ ಒಂದು ಟ್ರಾನ್ಸ್ಜೆಂಡರ್ಸ್ಗೂ ನಾನು ಹೇಳೋದೇನಂದ್ರೆ ನಿಮ್ ತಂದೆ ತಾಯಿ ಹತ್ರ ಹೇಳಿ. ನಿಮ್ಮಲ್ಲಿ ಇರೋ ಭಾವನೆಗಳು ಇಲ್ಲ ನಿಮ್ಮಲ್ಲಿ ಆಗ್ತಿರೋ ಬದಲಾವಣೆಗಳು ಅವ್ರ ಹತ್ರ ಹೇಳಿದ್ರೆ ಎಲ್ಲರಿಗಿಂತ ಬೆಸ್ಟ್ ನಿಮ್ ತಾಯಿ. ನಮ್ ತಾಯಿಗಿಂತ ಯಾರು ನಮ್ಗೆ ಇದಿಲ್ಲ. ನಮ್ಮ ತಾಯಿ ಹತ್ರ ಹೇಳ್ಕೊಳ್ಳಿ. ನಾನು ನಮ್ಮ ತಾಯಿ ಹತ್ರ ಪ್ರತಿಯೊಂದು ಸರ್ ಇವತ್ತು ನನ್ಗೆ ಜ್ಞಾಪಕ ಇದೆ. ನಮ್ಮ ತಾಯಿಗೆ ಒಂದೊಂದು ಪ್ರತಿಯೊಂದು ನನ್ನಲ್ಲಿ ಆಗ್ತಿರೋ ಹಾರ್ಮೋನಲ್ ಚೇಂಜಸ್ ಇಲ್ಲ ನನಗೆ ಆಗ್ತಿರೋ ನೋವು ಅದನ್ನೆಲ್ಲ ನಾನು ಹೇಳ್ತಾ ಬರ್ತಿದ್ದೆ ನಮ್ಮ ತಾಯಿಗೆ ನಾನು. ಸೊ ಅವ್ರು ಅರ್ಥ ಮಾಡ್ಕೊಂಡು ಸೊ ನಾನು ನನ್ನ ಫ್ರೆಂಡ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಇಲ್ಲಿಂದ ಹೆಂಗ್ ಹೋಗ್ಬೇಕು ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಹೋಗ್ತಾ ಇದ್ದೆ ನಾನು. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಏನಂತಾರೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಎಂಡೋಕ್ರಾಲಜಿಸ್ಟ್ ಹತ್ರ ಹೋಗ್ಬೇಕು. ಎಂಡೋಕ್ರಾಲಜಿಸ್ಟ್ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ. ಒಂದು ಓವರ್ ಅ ಪೀರಿಯಡ್ 1 ವರ್ಷ ಇಲ್ಲ 2 ವರ್ಷ ನಿಮ್ಮನ್ನ ಒಂದು ಪೈಪ್ಲೈನ್ ಅಲ್ಲಿ ಇಟ್ಟಿರ್ತಾರೆ. ಹೋಗಿದ ತಕ್ಷಣ ಸರ್ಜರಿ ಮಾಡಿಸಲ್ಲ ಅವರು. ಸೊ ಈ ಪ್ರೋಸೆಸ್ ಏನಿರುತ್ತಲ್ಲ ಅದು ಹಾರ್ಮೋನ್ ಕೊಡ್ತಾರೆ ನಿಮಗೆ. ಹಾರ್ಮೋನ್ ಟ್ಯಾಬ್ಲೆಟ್ಸ್ ಮತ್ತೆ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾರೆ. ಸೊ ಮಂತ್ಲಿ ಒನ್ಸು ಚೆಕಪ್ ಇರುತ್ತೆ. ಸೊ ಅದ್ರಲ್ಲಿ ಟೆಸ್ಟೋಸ್ಟೆರಾನ್ ಈಸ್ಟ್ರೋಜನ್ ಅಂತ ಒಂದಿರುತ್ತೆ. ಟೆಸ್ಟೋಸ್ಟೆರಾನ್ ಬಂದು ಗಂಡು ಮಕ್ಕಳಿಗೆ ಜಾಸ್ತಿ ಇರುತ್ತೆ. ಈಸ್ಟ್ರೋಜನ್ ಅನ್ನೋದು ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನು ಕೆಲವೊಬ್ಬರಿಗೆ ಹಂಗ ಆಗುತ್ತೆ. ಸೊ ಅದೆಲ್ಲ ಇದ್ರಲ್ಲಿ ಇರುತ್ತೆ ಅದು. ಆಮೇಲೆ ಅವ್ರು ಲೆಟರ್ ಕೊಡ್ತಾರೆ. ಆಮೇಲೆ ನಾವು ಸರ್ಜರಿಗೆ ಹೋಗ್ಬೋದು. ಎಲ್ಲಿ ಸರ್ಜರಿ ಎಲ್ಲ ನಡೆಯೋದು? ನಂದು ಆಗಿದ್ದು ಬಂದ್ಬಿಟ್ಟು ಮೈಸೂರಲ್ಲಿ ಆಗಿದ್ದು. ಸೊ ಡಾಕ್ಟರ್ ವಿಕ್ರಮ್ ಅಂತ ಅವ್ರ ಹತ್ರ. ಇಲ್ಲಿ ಬೆಂಗಳೂರಲ್ಲೂ ಕೂಡ ಆಗುತ್ತೆ? ಬೆಂಗಳೂರಲ್ಲೂ ಆಗುತ್ತೆ. ಅಂದ್ರೆ ಎಲ್ಲಿ ಮಾಡ್ಕೋಬಹುದು? ಅಂದ್ರೆ ಅದಕ್ಕಿಂತ ಸ್ಪೆಷಲಿಸ್ಟ್ ಇರ್ತಾರೆ ಹೆಂಗೆ? ಅದೇ ನಾನು ಹೇಳಿದ್ನಲ್ಲ ಎಂಡೋಕ್ರಾಲಜಿಸ್ಟ್ ಅಂತ ಇರ್ತಾರೆ, ಪ್ಲಾಸ್ಟಿಕ್ ಸರ್ಜನ್ಸ್ ಅಂತ ಇರ್ತಾರೆ. ಸೊ ಯಾಕಂದ್ರೆ ಒಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ನಾನು ಬಂದ್ಬಿಟ್ಟು 2 ಸರ್ಜರೀಸ್ ಮಾಡಿದೀನಿ. 2 ಸರ್ಜರೀಸ್ ಅಂದ್ರೆ ನಾನು ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ ಮಾಡಿದೀನಿ. ಅದು ಸಿಲಿಕಾನ್ ಅಂತ ಹೇಳ್ತೀವಿ. ಸೊ ಬಾಟಮ್ ಸರ್ಜರಿ ಅಂತ ಹೇಳ್ತೀವಿ. ಬಾಟಮ್ ಬಂದ್ಬಿಟ್ಟು SRS ಅಂತ ಹೇಳ್ತೀವಿ, ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಅಂತ ಹೇಳ್ತಾರೆ. ಸೊ ಅದನ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಒಂದು ಕೆಲವೊಬ್ರು ಬಂದು ನಾರ್ಮಲ್ ಸರ್ಜರೀಸ್ ಮಾಡ್ಕೋತಾರೆ. ಮೀನ್ಸ್ ಅವರು ಅಂಗಾಂಗ ಏನಂತಾರೆ ಅದನ್ನ ಮಾತ್ರ ತೆಗೆಸ್ಬಿಡ್ತಾರೆ. ಸೊ ನಂದು ಬಂದ್ಬಿಟ್ಟು ಒಂದು ವಿಮೆನ್ ತರ ನಾನು ಫೀಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು SRS ಮಾಡಿಸ್ಕೊಂಡಿದ್ದೀನಿ. ಮತ್ತೆ ಸಿಲಿಕಾನ್ಸ್ ಅಲ್ಲೂ ತುಂಬಾ ಡಿಫರೆನ್ಸ್ ಇದೆ. ಸೊ ಇದ್ರಲ್ಲಿ ಜೆಲ್ ಇದೆ ಮತ್ತೆ ಸಿಲಿಕಾನ್ ಜೆಲ್ ಅಂತ ಇದೆ. ತುಂಬಾ ವೆರೈಟೀಸ್ ಇದೆ. ಅಂದ್ರೆ ಈಗ ನಾರ್ಮಲ್ ಸರ್ಜರಿ ಅಂದ್ರೆ ಮೆನ್ ಇಂದ ವುಮೆನ್ ಗೆ ಅದು ಟ್ರಾನ್ಸಾಕ್ಷನ್ ಆಗೋದು. ಅಂದ್ರೆ ಯಾಕೆ ಅಂದ್ರೆ ಈಗ ಟ್ರಾನ್ಸ್ಜೆಂಡರ್ ಇದ್ರೆ ಅಂದ್ರೆ ನಿಮ್ಗೆ ಭಾವನೆಗಳಿದಾವೆ ಎಲ್ಲ ಓಕೆ, ಅದು ಯಾಕೆ ಮಾಡಿಸ್ಬೇಕು? ಸೊ ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಈ ಬಾಡಿನ ನೀವು ಏನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀವು. ನನ್ ಗಂಡಲ್ಲ ನಾನು ಇವಾಗ ನಿಮ್ಗೆ ನಾನು ಸೀರೆ ಉಟ್ಕೋಬೇಕು. ಒಂದು ಗಂಡು ಹುಡುಗನ್ಗೆ ಹೋಗ್ಬಿಟ್ಟು ಸೀರೆ ಹುಡುಗಿ ಅಂದ್ರೆ ಉಡಿಯಲ್ಲ. ಒಂದು ನಾಟಕಕ್ಕೆ ಇಲ್ಲ ಬೇರೆ ಏನಾದ್ರು ಡ್ರಾಮಾಗೆ ಇಲ್ಲ ಮೂವಿಗೆ ಉಟ್ಬಿಡ್ತಾರೆ. ನಾನು ನಿಜ ಜೀವನದಲ್ಲಿ ನಾನು ಬೆಳಗಿನ ಸಂಜೆ ತನಕ ಈ ಸೀರೆದಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು
ಬದಲಾವಣೆ ಆಗ್ಬೇಕು, ನನ್ ಹೆಣ್ಣಾಗಿ ಅದು ಭಾವನೆ ಬಂದ್ಬಿಡುತ್ತೆ ಸರ್. ಅದು ಇದು ಹೆಂಗಿರುತ್ತೆ ಅಂದ್ರೆ, ದೇವ್ರನ್ನ ನೀವು ಕಣ್ಣಾರೆ ನೋಡಿದ್ರ ಅಂದ್ರೆ ಈ ಭಾವನೆನ ನಾವು ಕಣ್ಣಾರೆ ನೋಡಕ್ ಆಗಲ್ಲ, ಅದನ್ನ ನಾವು ಫೀಲ್ ಮಾಡ್ತಾ ಇದೀವಿ. ಇವಾಗ ನಾನು ತುಂಬಾ ಕ್ಲಾರಿಟಿ ಆಗಿದ್ದೀನಿ, ನಾನು ಬಂದ್ಬಿಟ್ಟು ಸೈಕಾಲಜಿಕಲಿ ಇಲ್ಲ ಮೆಂಟಲಿ ನಾನು ಸ್ಟೇಬಲ್ ಆಗಿದ್ದೀನಿ. ನನ್ಗೆ ಗೊತ್ತು ನನ್ನ ಭಾವನೆ ಏನು, ನನ್ನ ನೋವು ಏನು ಅಂತ ಹೇಳ್ಬಿಟ್ಟು ನನ್ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ ಬಗ್ಗೆ ನನ್ನ ತಾಯಿ ಗೊತ್ತಿದೆಯೋ ಇಲ್ವೋ, ನಾನು ಈ ದೇಹದಲ್ಲಿ ನಾನು ಬೆಳಗಿನ ಸಂಜೆ ತನಕ ಇರ್ತೀನಿ 24 hours. ನಂಗೆ ಗೊತ್ತಾಗತ್ತೆ ಅಲ್ವಾ. ಸೊ ಆ ಫೀಲಿಂಗ್ಸ್ ನನಗೆ ತೋರಿಸ್ತಾ ಇರುತ್ತೆ. ಸೊ ಒಂದು ಹುಡುಗನ ಮೇಲೆ ಅಟ್ರಾಕ್ಷನ್, ಸೊ ನನಗೆ ಒಂದು ಗಂಡಿನ ಒಂದು ಅಂಗಾಂಗ ಇರೋದು ನನ್ಗೆ ಇಷ್ಟ ಆಗಲ್ಲ. ಸೊ ನಾನು ಒಂದು ಹೆಣ್ ತರ ಇರ್ಬೇಕು, ನಾನು ನೋಡಕ್ ಹೆಣ್ ತರ ಬೇಕು, ಸುಂದರವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಭಾವನೆಗಳು ನನ್ನ ಮನಸ್ಸು ಶುರು ಆಗ್ಬಿಡುತ್ತೆ. ಈಗ ಟ್ರಾನ್ಸ್ಕ್ರೈಬ್ ಮಾಡ್ತಾ ಅದು ಎಷ್ಟಾಗುತ್ತೆ ಅದೆಲ್ಲ ಕಾಸ್ಟ್ ಬಂದ್ಬಿಟ್ಟು ಸರ್ ಇವಾಗ ನಾರ್ಮಲ್ ಸರ್ಜರೀಸ್ ಬಂದ್ಬಿಟ್ಟು ನಾರ್ಮಲ್ ಬೇಸಿಕ್ ಇಂದ 50,000 ಇಂದ 1 lakh ಇಂದಾನೆ ಇದೆ. ಕೆಲವೊಬ್ರು ಥೈಲ್ಯಾಂಡ್ ಹೋಗಿ ಮಾಡಿಸ್ಕೋತಾರೆ, ಇಲ್ಲ ಡೆಲ್ಲಿ ಮುಂಬೈಯಲ್ಲಿ ಹೋಗಿ ಮಾಡಿಸ್ಕೋತಾರೆ. ಅದು ಟ್ರೀಟ್ಮೆಂಟ್ಸ್ ಮೇಲೆ ಡಿಫರ್ ಆಗುತ್ತೆ. ಇವಾಗ ಇಲ್ಲಿ ಮಾಡಿಸ್ಕೊಳ್ಳೋರು ಒಂದು 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷದಲ್ಲಿ ಮುಗಿದೋಗುತ್ತೆ. ಇವಾಗ ಥೈಲ್ಯಾಂಡ್ ಅಲ್ಲೆಲ್ಲ ಹೋಗಿ ಮಾಡಿಸ್ಕೊಳ್ಳೋ 10 ಲಕ್ಷ ತನಕ ಹೋಗಿರುತ್ತೆ ಟ್ರೀಟ್ಮೆಂಟ್ಸ್. ನಾನು ಹೇಳ್ತಾರೆ ಬರೀ ಬಾಟಮ್ ಸರ್ಜರಿಗೆ ಮಾತ್ರ. ಬೇರೆ ಟ್ರೀಟ್ಮೆಂಟ್ಸ್, ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇವಾಗ ಬಂದಿದೆ. ಇವಾಗ ಏನಂತಾರೆ, ಇವಾಗ ನನ್ನ ಒಂದು ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತಾರಲ್ಲ, ಸೊ ಇದು ಆಡಮ್ಸ್ ಆಪಲ್ ಅಂತ ಹೇಳ್ತಾರೆ. ಒಂದು ಗಂಡಿಗೆ ಒಂದು ಇದು ಏನಂತಾರೆ ಹೊಡೆದೋಯ್ತು ಇದಂತ ಹೇಳ್ತಾರೆ. ಸೊ ಆತರ ನಮ್ಗೆ ಈ ತರ ಆಗಿರುತ್ತಲ್ಲ, ಸೊ ಅದನ್ನ ವಾಯ್ಸ್ ಚೇಂಜಸ್ಗೂ ಇವಾಗ ಟ್ರೀಟ್ಮೆಂಟ್ಸ್ ಬರ್ತಾ ಇದೆ. ಇವಾಗ ಮಕ್ಕಳು ಮಾಡಕ್ಕೂ ಮುಂದಕ್ಕೆ ಅವಕಾಶಗಳು ಇದೆ ಅನ್ನೋದು ಬಂದಿದೆ. ಸೊ ನನ್ನ ಡಾಕ್ಟರ್ನ ಕನ್ಸರ್ನ್ ಮಾಡಿದಾಗ ಅವ್ರು ನನ್ನ ಹತ್ರ ಕೇಳಿದ್ರು, ನಿಮ್ಗೆ ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿದ್ರು, ನಿಮ್ನ ಸ್ಪರ್ಮ್ಸ್ ನ ಬೇಕಾದ್ರೆ ಸ್ಟೋರ್ ಮಾಡಿ ಇಡ್ತೀವಿ, ನಿಮ್ಗೆ ಫ್ಯೂಚರ್ ಬೇಕಾದ್ರೆ ಲೈಸೆನ್ಸ್ ಅದು ಇದು ಬರುತ್ತೆ, ಇನ್ಶೂರೆನ್ಸ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಅದು ನಿಮ್ಮ ಮಕ್ಕಳನ್ನ ನೀವು ಇದ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವಾಗ್ಲೇ ಹೇಳಿದ್ರು ನನಗೆ. ಅಂದ್ರೆ ಇವಾಗ ಸ್ಪರ್ಮ್ಸ್ ಅಂತ ಹೇಳಿದ್ರೆ ಅದು ನಿಮ್ದೇನಾ ಅಂತ ಹೇಳಿದ್ರು ಅವಾಗ್ಲೇ? ಹೌದು, ನಮ್ಗೆ ಸ್ಪರ್ಮ್ಸ್ ಇದ್ದಾಗತ್ತಲ್ಲ. ಹೌದು. ಇವಾಗ ನಂದು ಅಂತ ಒಂದು ಮಗು ಬೇಕು ಅಂತ ಹೇಳಿದ್ರೆ, ಅವಾಗ ನಾನು ಮೆನ್ನಾಗೆ ಇರ್ತಿರ್ತೀನಲ್ವಾ, ಅವಾಗ ಇದು ಸ್ಪರ್ಮ್ಸ್ ಎಲ್ಲ ಅದು ಡಾಕ್ಟರ್ಸ್ ನಮ್ಗೆ ಸಜೆಸ್ಟ್ ಮಾಡ್ತಾರೆ ಅದ್ರ ಬಗ್ಗೆ. ಕೇಳಿದ್ರು ಏನೇ ಸಜೆಸ್ಟ್ ಮಾಡಕ್ ಮುಂಚೆ ನಮ್ಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಗೆ. ಸೊ ಏನೇ ಇದ್ರು ನಾವು ಸಿಗ್ನೇಚರ್ ಮಾಡಿದ್ಮೇಲೆ ಅವ್ರ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ಈಗ ನೀವು ಟ್ರಾನ್ಸ್ಜೆಂಡರ್ ಚೇಂಜಸ್ ಮಾಡಿರೋದು ನೀವು ದುಡ್ದಿರೋ ದುಡ್ಡಲ್ಲಿ? ಹೌದು, ನಾನು ಏನೇ ಆಗಿದ್ದೀನಿ ಅಂದ್ರೆ, ಒಂದು ಹೆಣ್ಣಾಗಿ ನಾನು ಆಗಿದ್ದೀನಿ ಅಂದ್ರೆ ಅದ್ ನನ್ನ ಸ್ವಂತ ದುಡ್ಡಲ್ಲಿ ನಾನು ಮಾಡಿದೀನಿ. ಅಂದ್ರೆ ಈಗ ಬೇರೆಯವರು ದುಡಿತಾ ಇರಲ್ಲ, ಅದು ಭಿಕ್ಷಾಟನೆ ಮುಖಾಂತರನೂ ಕೂಡ ಮಾಡ್ತಾರೆ. ಹೌದು. ಸೊ ಬೇರೆ ಸೋರ್ಸ್ ಇರಲ್ಲ ಸರ್, ಅವಾಗ ಅವ್ರಿಗೆ ಏನು ಮಾಡಕ್ ಆಗಲ್ಲ. ಸೊ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿರ್ತಾರೆ, ಒಂದ್ ಗುರು ಹತ್ರ ಹೋಗಿರ್ತಾರೆ. ಒಂದ್ ಗುರು ಅನ್ನೋರ್ಗುನು ಏನು ಅವಕಾಶ ಇರುತ್ತೆ, ಒಂದ್ ಭಿಕ್ಷಾಟನೆ ಅದೊಂದೇ ಅವಕಾಶ ಇರುತ್ತೆ. ಸೊ ನಮ್ಮಂತವ್ರು ನಾವು ಕೆಲಸ ಮಾಡಿ ನನ್ ದುಡ್ಡಲ್ಲಿ ನಾನು ದುಡಿಬೇಕು ಅಂತ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ರಲ್ಲಿ ಬಂದೆ. ಬಟ್ ನನ್ ಖುಷಿ ಇದೆ, ನನ್ ದುಡ್ಡು ಮೇಲೆ ನಾನು ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇವಾಗ ಬೇರೆ ಕೆಲ್ಸ ಇಲ್ಲ, ಸಿಗ್ತಾ ಇಲ್ಲ, ಅಂದ್ರೆ ಚೇಂಜಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟೇನೆ ಭಿಕ್ಷಾಟನೆ ಮಾಡೋದಾ? ಹೌದು, ಬೇರೆ ಆಪ್ಷನ್ ಇಲ್ಲ, ಬೇರೆ ದಾರಿನೇ ಇಲ್ವಲ್ಲ. ಮನೆ ಹತ್ರ ಬಂದ್ರೇನೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಮತ್ತೆ ಮನೆಯವರೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ತಂದೆ ತಾಯಿನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಅವ್ರು ಬೇರೆಯವ್ರ ಹತ್ರ ಹೋಗಿ ಕಷ್ಟ ಪಡ್ತಾರೆ? ಮನೆಯವರೇ ಸರ್ಜರೀಸ್ ಮಾಡಿ ಕೆಲವೊಬ್ರು ನೋಡ್ಕೊಂಡವ್ರು ಇದ್ದಾರೆ. ನೋಡ್ಕೊಂಡಿದ್ರೆ ನೀವು ಮನೇಲಿ ಇರ್ತಾರಲ್ಲ, ಸೊ ಅವಕಾಶಗಳಿಲ್ಲ. ಆಮೇಲೆ ಇನ್ನೊಂದ್ರಲ್ಲಿ ನಮ್ದ್ರಲ್ಲಿ ಏನ್ ಕಲ್ಚರ್ ಅಂತ ಹೇಳಿದ್ರೆ, ಭಿಕ್ಷಾಟನೆ ಮಾಡಿರೋ ದುಡ್ಡಲ್ಲಿ ನೀವು ಸರ್ಜರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಮ್ಮ ಇದ್ರಲ್ಲಿ ಇದೆ. ಕೆಲವೊಬ್ರು ಆತರ ಮಾಡ್ಕೋತಾರೆ. ದುಡ್ಡಿದ್ರು ಕೂಡ ಈ ರೀತಿ ಮಾಡೋರು ಇದ್ದಾರಾ? ಮಾಡಿ ಇವಾಗ ಯಾರು ಬೇಕು ಅಂತ ಇದ್ ಮಾಡಲ್ಲ. ಸೊ ಕೆಲವೊಬ್ರು ಬಂದ್ಬಿಟ್ಟು ಭಿಕ್ಷಾಟನೆ ಯಾಸಗ ಅಂತಾರೆ. ಅದೇನಂತಾರೆ, ಭಿಕ್ಷಾಟನೆ ಅಂತ ಒಂದೊಂದು ನಮ್ ಕಲ್ಚರಲ್ ಇದೆಲ್ಲ, ಹಿಂದೂ ಕಲ್ಚರಲ್ ಇದೆಲ್ಲ. ಇವಾಗ ಮೈ ಹುಷಾರಿಲ್ಲ ಅಂದಾಗ ಭಿಕ್ಷೆ ಮಾಡಿ ಅದನ್ನ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡ್ಸೋದು, ಆತರ ಎಲ್ಲ ಇರುತ್ತೆ. ಸೊ ಅದ ತರ ನಮ್ದ್ರಲ್ಲೂ ಒಂದು ಕಲ್ಚರ್ ಇದೆ. ಸೊ ನಮ್ ಕಲ್ಚರ್ ಅಂತ ಬಂದಾಗ ತುಂಬಾ ದೊಡ್ಡ ಇದಿದೆ. ಸೊ ಅದೇ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ. ಆ ಕಲ್ಚರ್ ನೋಡ್ಬೇಕು, ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅದ್ರ ಬಗ್ಗೆ. ಇವಾಗ ನಿಮ್ಗೆ ಜೆಂಡರ್ ಚೇಂಜ್ ಆಗುವಾಗ ಪೇನ್ ಯಾವ ರೀತಿ ಇರುತ್ತೆ ಅಂತ? ಸೊ ಜೆಂಡರ್ ಚೇಂಜ್ ಆದಾಗ ನಾನು ಫಸ್ಟ್ ಬಂದ್ಬಿಟ್ಟು ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ ಮಾಡಿಸಿದ್ದೆ ಆಕ್ಚುಲಿ. ಸೊ ಅದಕ್ಕೆ ಮುಂಚೆ ಹಾರ್ಮೋನ್ಸ್ ಅಲ್ಲಿ ಇದೆ, ಅದನ್ನೇನು ಇಂಜೆಕ್ಷನ್ಸ್ ಮತ್ತೆ ಟ್ಯಾಬ್ಲೆಟ್ಸ್ ಇರುತ್ತೆ ಅಷ್ಟೇನೆ. ಬಟ್ ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ ಮಾಡಿದಾಗ ನಮ್ಗೆ ಅನಸ್ತಿಷಾ ಕೊಡ್ತಾರೆ. ಸೊ ನಾನು ನನ್ನ ಒಂದು ಇದು ಕರ್ಕೊಂಡು ಹೋಗ್ತಾರೆ, ಏನಂತಾರೆ ಇದಕ್ಕೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರೆ. ಸೊ ನನ್ಗೆ ಅನಸ್ತಿಷಾ ಕೊಡ್ತಾರೆ. ಅನಸ್ತಿಷಾ ಕೊಟ್ಟಿದ ತಕ್ಷಣ ನನ್ಗೇನು ಜ್ಞಾಪಕನೇ ಇಲ್ಲ. ನಾನು ಬೆಳಗ್ಗೆ ಬಂದಿದ ತಕ್ಷಣ ನೋಡಿದ್ರೆ ನನಗೆ ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ ಆಗಿತ್ತು. ಸೊ ಅದು ಏನು ಅಷ್ಟೊಂದು ಸ್ವಲ್ಪ ಲೈಟ್ ಪೇನ್ ಇತ್ತು. ಒಂದು 3-4 ಡೇಸ್ ನಾನು ಹಿಂಗೆ ಹಿಡ್ಕೊಂಡು ನಡೀತಾ ಇದ್ದೆ ನಾನು ಆಕ್ಚುಲಿ. ಸೊ ಅದಾದ್ಮೇಲೆ ನನಗೆ ಬಾಟಮ್ ಸರ್ಜರಿಗೆ ಹೋಗ್ತೀನಿ. ಬಾಟಮ್ ಸರ್ಜರಿಗೆ ಹೋದಾಗ ನನ್ಗೆ ಇನ್ನ ನೆನಪಿದೆ, ಒಂದು ಮಾಸ್ಚರಿಗೆ ಕರ್ಕೊಂಡು ಹೋಗ್ತಾರಲ್ಲ, ಒಂದು ಸತ್ತೋದ್ರೆ ಹೇಗೆ ಕರ್ಕೊಂಡು ಹೋಗ್ತಾರೆ, ಆತರ ಒಂದು ಉದ್ದ ಕರ್ಕೊಂಡು ಹೋಗ್ತಾರೆ. ಮಲಗಿಸ್ಬಿಟ್ಟಾರೆ, ಇದ್ರಲ್ಲಿ ಮಲಗಿಸ್ಬಿಟ್ಟವ್ರೆ, ಕರ್ಕೊಂಡು ಹೋಗ್ತಾ ಇದಾರೆ.
ಸೊ ನನಗೆ ಭಯ ಅಂದ್ರೆ ಗಾಬರಿ ನಾನು ಹೋದ್ರೆ ತಿರ್ಗಾ ಬರ್ತೀನಾ ಇಲ್ವಾ, ಬಿಕಾಸ್ ಯಾಕಂದ್ರೆ ಸಿಗ್ನೇಚರ್ ಮಾಡಿಸ್ಕೊಬಿಟ್ಟಿರ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ BP ಲೋ ಆದ್ರೆ ಇಲ್ಲ ಬೇರೆ ತರ ಏನಾದ್ರೆ ನಾವು ಜವಾಬ್ದಾರಲ್ಲ, ಏನೇ ನೀವು ಸರ್ಜರೀಸ್ ಮಾಡ್ಕೊಂಡು ಅದು ನಿಮ್ದೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಮಾಡಿಸ್ಕೊಂಡಿರ್ತಾರೆ. ಸೊ ನಾನು ತಿರ್ಗಾ ಬರ್ತೀನ ಜೀವಂತವಾಗಿ ಅನ್ನೋ ಒಂದೇ ಭಯದಲ್ಲೇ ನಾನು ಇದ್ ಮಾಡಿದ್ದೆ ನಾನು.